ಇವಳೊಬ್ಳು ಒಂದು ನಿಮಿಷ ಕಾಣಿಸ್ತಿಲ್ಲ ಅಂದರೆ ಫೋನ್ ಮಾಡಿಬಿಡ್ತಾಳೆ, ರಿಸೀವ್ ಮಾಡಿದ್ರೆ ತಲೆ ತಿಂತಾಳೆ. ಬೇಡ, ಇವಾಗ ಬಂದಿರೋ ಕೆಲಸ ನೋಡೋಣ. ರಿಸೀವ್ ಮಾಡಿಲ್ಲ ಅಂದ್ರೆ ಬಿಡಲ್ಲ ಅನ್ಸುತ್ತೆ. ಹಲೋ, ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ಲೋ ವಿಶ್ವ, ನಾನು ಫೋನ್ ರಿಸೀವ್ ಮಾಡೋದಕ್ಕೆ ಏನೋ ನಿನ್ಗೆ? ಇವಾಗ ರಿಸೀವ್ ಮಾಡಿದೀನಿ ತಾನೆ, ಏನ್ ವಿಷಯ ಅಂತ ಹೇಳು. ಅಲ್ಲ ಕಣೋ, ಮಾವ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ತಾನೆ, ಯಾಕೆ ನನ್ನ ಇಲ್ಲಿ ಬಿಟ್ಟು ಹೋದೆ? ನಾನು ಹೋಗಿದ ಕಡೆ ಎಲ್ಲ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನಿನ್ಗೇನು ಹೇಳಿದೀನ ನಾನು? ಸರಿ ಆಯ್ತು ಬಿಡು. ಸಿಟಿಗೆ ಬೇರೆ ಹೋಗಿದ್ಯಲ್ಲ, ನನ್ಗೆ ಏನಾದರೂ ತಗೊಂಡ್ ಬಾರೋ. ಹಲೋ, ನಾನೇನು ಶಾಪಿಂಗ್ ಬಂದಿಲ್ಲ, ಅಪ್ಪ ಹೇಳಿರೋ ಕೆಲ್ಸದ ಮೇಲೆ ಬಂದಿದ್ದೀನಿ, ನಾನೇನು ತರಲ್ಲ. ಪ್ಲೀಸ್ ಕಣೋ ವಿಶ್ವ. ಏನ್ ಬೇಕು ಹೇಳು. ಬಾ ದಾರಿ. ನನಗೊಂದು ಒಳ್ಳೆ ಲಿಪ್ಸ್ಟಿಕ್ ತಗೊಂಡ್ ಬಾ, ಹಾಗೆ ಒಂದು ನೇಲ್ ಪಾಲಿಶ್. ಏಯ್, ಇದೆಲ್ಲ ನಮ್ಮೂರಲ್ಲೇ ಸಿಗುತ್ತಾನೆ, ಇಲ್ಲಿಂದ ತರ್ಬೇಕಾ? ಈಗ ಸಿಗೋದೆಲ್ಲ ಲೋಕಲ್ ಪ್ರಾಡಕ್ಟ್ಸು, ಸಿಟಿಯಲ್ಲಾದರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸೇ ಸಿಗೋದು. ನಾನು ಹೋಗಿ ತೊಗೊಂಡ್ರೆ ನೀನು ತಂದು ಕೊಟ್ಟ ಹಾಗಿರಲ್ಲ ಅಲ್ವಾ? ನಾನು ಬಂದಾಗಿಂದ ನೀನು ನನಗೆ ಏನೂ ತೊಗೊಂಡು ಬಂದು ಕೊಟ್ಟಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ತೊಗೊಂಡು ಬಂದು ಕೊಡೋ. ಯಾವ ಕಲರ್ ಬೇಕು ಹೇಳು. ನೀನು ಯಾವ ಕಲರ್ ತಂದು ಕೊಟ್ಟರು ನನಗೆ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ನೀನು ತೊಗೊಂಡು ಬಂದು ಕೊಡ್ಬೇಕಷ್ಟೆ. ಸರಿ, ತರ್ತೀನಿ ಬಿಡು. ಥಲಾಟೆ ಅವಳು. ಸಲ್ವಿಯೇ, ಸಲ್ವಿಯೇ, ಬೆಟ್ಟವ್ವ, ನಿನ್ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಗೊತ್ತಾ? ಹುಡುಗ ನೋಡಿದ್ರಷ್ಟೇ ಈಗ್ಲೇ ಹಾಗೆ ಮದುವೆ ಮಾಡ್ಕೊಂಡು ಓಡೋಗ್ಬಿಡ್ತಾನೆ. ಸಲ್ವಿ, ಬಹು ಸಂತೋಷ ಕಣವ. ನನಗೂ ಕಣ್ಣಿದ್ದಿದ್ರೆ ನನ್ನ ಮಗಳ ಅಂದಾನ ಕಣ್ ತುಂಬ ನೋಡಿ ಕಣ್ ತುಂಬಿಸ್ಕೋತಾ ಇದ್ದೆ. ಆದ್ರೆ ಏನ್ ಮಾಡೋದು, ನನಗೆ ಅವ್ವ, ಇದಕ್ಕೆ ನಾನು ಹೇಳಿದ್ದು ನಿನ್ ಕಣ್ಣು ಆಪರೇಷನ್ ಮಾಡಿಸೋ ತನಕ ನನ್ ಮದುವೆ ಆಗಕ್ಕಿಲ್ಲ ಅಂತ. ನೀನ್ ನನ್ ಮಾತೇ ಕೇಳಕ್ಕಿಲ್ಲ. ತಡಿ, ಆ ಬ್ರೋಕರ್ ನಂಗೆ ಫೋನ್ ಮಾಡಿ ಯಾವ ಗಂಡಿನ ಕಡೆಯವರು ಬರೋದ್ ಬೇಡ ಅಂತ ಹೇಳ್ತೀನಿ ನಾನು. ಅಯ್ಯೋ, ಹಂಗೆಲ್ಲ ಮಾಡ್ಬೇಡ ಚೆಲ್ವಿ. ನಾನು ಅಳಕಿಲ್ಲ, ನೋಡಿ ಅಳಕಿಲ್ಲ ಕಣವ. ನನ್ನ ಮಗಳಿಗೆ ಹೊಸ ದೃಷ್ಟಿ ತೆಗಿತೀನಿ. ನನ್ನವ್ವ ವೆಂಕಿ, ವೆಂಕಿ ಬಂದ್ಯಾಪ್ಪ? ಬಹು ಸಂತೋಷ ಆಯ್ತು ಮಗ. ಇನ್ ಸ್ವಲ್ಪ ಹೊತ್ರಾಗೆ ಗಂಡಿನ ಕಡೆಯವರು ಬರ್ತಾರೆ, ನೀನು ಅವ್ರನ್ನ ನೋಡ್ಕೊಂಡು ಹೋಗಿ ಅಂತೆ. ವೆಂಕಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಿಂಗಣ್ಣ, ಬನ್ನಿ ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಅಣ್ಣವ್ರೆ ಬನ್ನಿ, ಕುಂತ್ಕೊಳ್ಳಿ. ಕುಂತ್ಕೊಳ್ಳಿ.
ಅವನು ನೋಡಕ್ಕೆ ಚೆನ್ನಾಗೇ ಅವನೇ, ಆದ್ರೆ ಮನ್ಸು ಚೆನ್ನಾಗಿಲ್ಲ. ನನ್ನ ನೋಡಕ್ಕಿಂತ ಮುಂಚೆ ಅವ್ವ ನಮ್ ಜೊತೆನೆ ಇರ್ಲಿ ಅಂತ ಹೇಳಿದ್ದ, ಆದ್ರೆ ಈಗ ಅವನ್ನ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅಲ್ಲ, ವೃದ್ಧಾಶ್ರಮದಲ್ಲಿ ಬಿಟ್ಮೇಲೆ ಇವನೇನ್ ಚೆನ್ನಾಗಿ ನೋಡ್ಕೊಳ್ಳೋದು ಅಂತೀನಿ. ದುಡ್ಡು ಕೊಟ್ರೆ ಅವರೇ ನೋಡ್ಕೋತಾರೆ. ಅಷ್ಟಕ್ಕೂ ನಾನ್ ಬದುಕಿರುವಾಗ್ಲೇನೆ ನಮ್ಮ ಅವ್ವನ್ ನಾನು ಅಲ್ಲಿಗೆ ಯಾಕೆ ಬಿಡ್ಬೇಕು ಅಂತೀನಿ. ಅದಕ್ಕೆ ಮದ್ವೆ ಅಂತ ಆದ್ರೆ ನಮ್ಮವ್ವ ನನ್ ಜೊತೆನೆ ಇರ್ತಾಳೆ, ಇಲ್ಲ ಅಂದ್ರೆ ಆಗಕ್ಕಿಲ್ಲ ಅಂದೆ. ಬೇಡ ಅಂತ ಹೋದ್ರು.